ಇಷ್ಟು ದಿನ ಯಾರಿಗೂ ಗೊತ್ತಿರೋದ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿದ್ದೀನಿ. ಇದು ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇದು ಹೇಗೆ ಮಾಡಿದ್ದೀನಿ, ಏನೆಲ್ಲ ಮಾಡಿದ್ದೀನಿ, ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಈ ಥರ ನಾವು ಕೂಡ ರೆಡಿ ಮಾಡ್ಕೊಳ್ಳೋಣ. ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ನಾನಿವತ್ತು ಒಂದು ಯೂಸ್ಫುಲ್ ಆಗಿರುವಂತಹ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ವೇಸ್ಟ್ ಆಗಿರುವಂತಹ ವಸ್ತುಗಳನ್ನು ನಾವು ಅದನ್ನು ಹೇಗೆ ಬಳಕೆ ಮಾಡ್ಕೋಬೇಕು, ಯಾವುದಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ. ಆ ತೋರಿಸೋಕ್ಕಿಂತ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ. ಇವಾಗ ನೋಡಿ, ಇದು ಎಲ್ಲರ ಮನೆಯಲ್ಲಂತೂ ಇದ್ದೇ ಇರುತ್ತೆ. ಇದು ವೇಸ್ಟ್ ಆಗಿರುವಂತಹ ಬಾಟಲ್. ಯಾಕಂದರೆ ನಾವು ನೀರು ಬೇಕಾದಾಗ ಕುಡಿಯೋಕ್ಕೆ ತೊಗೊಂಡಿರ್ತೀವಿ. ಆವಾಗ ಇದನ್ನು ವೇಸ್ಟ್ ಆಗಿ ನಾವು ಅಲ್ಲಿ ಇಲ್ಲಿ ಬಿಸಾಡ್ತೀವಿ. ಆಮೇಲೆ ಪ್ಲಾಸ್ಟಿಕ್ಸ್ಗಳನ್ನು ನಾವು ರಸ್ತೆ ಮೇಲೆ ಅಲ್ಲಿ ಇಲ್ಲಿ ಬಿಸಾಡ್ತೀವಿ. ಹಾಗೆ ನಾವು ವೇಸ್ಟೇಜ್ಗಳನ್ನು ಆ ಥರ ಬಿಸಾಡಕ್ಕೆ ಹೋಗ್ಬಾರ್ದು. ಆಮೇಲೆ ಡಸ್ಟ್ಬಿನ್ ಅಂತ ಇರುತ್ತೆ, ಅದನ್ನು ಎಸೆಯಕ್ಕೆ ಹೋಗಿ. ಆಮೇಲೆ ರಸ್ತೆಗಳ ಮೇಲೆ ಈ ಥರ ಪ್ಲಾಸ್ಟಿಕ್ ಆಗಲಿ, ಕವರ್ಸ್ಗಳನ್ನಾಗಲಿ ಯಾವುದೂ ಎಸೆಯಕ್ಕೆ ಹೋಗ್ಬೇಡಿ. ಯಾಕಂತಂದರೆ ತುಂಬ ಅಪಾಯಕಾರಿ ಅದು. ಆಮೇಲೆ ಪ್ರಾಣಿಗಳು ತಿರುಗಾಡ್ತಿರ್ತವೆ. ಆಮೇಲೆ ಪ್ರಾಣಿಗಳು ತಿಂದರೆ ಅವಕ್ಕೆ ತುಂಬಾ ತೊಂದರೆ. ನಂತರ ಅವು ತಿನ್ಕೊಂಡು ಅವು ಶೇಖರಣೆ ಆಗಿ ಅವು ಸಾಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ವೇಸ್ಟ್ ಆಗಿರುವಂತಹ ಬಾಟಲ್ಗಳನ್ನು ಎಸೆಯಕ್ಕೆ ಹೋಗಬೇಡಿ. ಇದನ್ನು ನೀವು ಇದೇ ನೀರು ಕುಡಿದಾದ ನಂತರ ನೀವು ಮನೆಯಲ್ಲಿ ಬಳಕೆ ಮಾಡ್ಕೊಳ್ಳಿ. ಒಂದು ವಸ್ತುವಿಗೆ ಪ್ರತಿಯೊಂದಕ್ಕೂ ನೀವು ಯೂಸ್ಫುಲ್ ಆಗಿರುತ್ತೆ. ಹಾಗಾಗಿ ಇವನ್ನು ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇದು ತೊಗೊಂಡು ನಾನು ಏನು ಮಾಡ್ತೀನಿ ಅನ್ನೋದನ್ನು ನೀವೇ ನೋಡಿ ಬನ್ನಿ. ಇವಾಗ ನೋಡಿ, ನಾನು ಸ್ಟವನ್ನು ಅಂಟಿಸ್ತಾ ಇದ್ದೀನಿ. ಸ್ಟವ್ ಅಂಟಿಸಾದ ಮೇಲೆ ನಿಮ್ಮ ಮನೆಯಲ್ಲಿ ಈ ಥರ ಯಾವುದಾದ್ರೂ ಕಬ್ಬಿಣದಾಗಲಿ ಅಥವಾ ಸ್ಟೀಲ್ ಆಗಲಿ ಈ ಥರ ಚಾಕುವನ್ನು ಇದ್ದರೆ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡಾದಮೇಲೆ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ನೋಡಿ, ಇವಾಗ ಶಾಕ್ ಆಗಬಾರ್ದು ಅಂತ ಈ ಥರ ಬಟ್ಟೆಯನ್ನು ಹಿಡ್ಕೊಂಡು ಬಿಸಿ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಇದನ್ನು ಈ ಥರ ಬಿಸಿ ಮಾಡ್ಕೋಬೇಕು. ಬೇರೆ ಹಿಂದೆ ಪ್ಲಾಸ್ಟಿಕ್ ಇರೋದನ್ನು ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಅದು ಬಿಸಿಗೆ ಕೂಡ ಅದು ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಈ ಥರ ಇರುವಂತಹ ಸ್ಟೀಲ್ ಅಥವಾ ಕಬ್ಬಿಣದ ಒಂದು ಚಾಕು ಇರೋದನ್ನು ನೋಡಿ ಈ ಥರ ಮಾಡ್ಕೊಳ್ಳಿ. ನೋಡಿ, ಇವಾಗ ಬಿಸಿ ಮಾಡ್ಕೋಬೇಕಿದು. ಬಿಸಿ ಮಾಡ್ಕೊಂಡಾದಮೇಲೆ ಏನು ಮಾಡೋಣ ನೋಡಿ. ಇವಾಗ ಬಿಸಿ ಮಾಡ್ಕೊಂಡಾಯಿತು. ಇವಾಗ ಈ ಬಾಟಲನ್ನು ತೊಗೊಳ್ಬೇಕು. ಈ ಬಾಟಲನ್ನು ನಾವು ಮಧ್ಯದಲ್ಲಿ ಕರೆಕ್ಟಾಗಿ ಈ ಚಾಕುವಿನಿಂದ ಸೀಳ್ಕೋಬೇಕು, ಅಂದರೆ ಕಟ್ ಮಾಡ್ಕೋಬೇಕು. ನೋಡಿ ಯಾವ ಥರ ಕಟ್ ಮಾಡ್ತಿದ್ದೀನಿ ಅಂತ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಮೇಲೆ ಗಟ್ಟಿರುತ್ತಲ್ವ, ಹಾಗಾಗಿ ಸ್ವಲ್ಪ ಇಲ್ಲಿ ನೋಡಿ ಈ ಥರ ಕಟ್ ಮಾಡ್ಕೋಬೇಕು, ಮಧ್ಯದಲ್ಲಿ ಕರೆಕ್ಟ್ ಆಗುವಂತೆ. ತುಂಬ ಗಟ್ಟಿ ಇದೆ ಇಲ್ಲಿ. ಆಮೇಲೆ ಚಾಕು ಕೂಡ ಸ್ವಲ್ಪ ದಪ್ಪ ಆಗಿದೆಯಲ್ಲ, ಹಾಗಾಗಿ ಹಾಗೆ ಅನ್ನಿಸ್ತಿದೆ ಇದು. ನೋಡಿ, ಈ ಥರ ಕೆಳಗೆ ಬರೋ ಥರ ಈ ಥರ ಕಟ್ ಮಾಡ್ಕೋಬೇಕು. ಸ್ವಲ್ಪ ನಾವು ಕೆಳಗಡೆ ಸ್ವಲ್ಪ ಬಿಡಬೇಕಾಗುತ್ತೆ. ಇದು ಅಂದರೆ ಸ್ವಲ್ಪ ಬಳೆಗಳು ಕೂಡ ಹಾಗೆ ನಾವು ಕೆಳಗಡೆ ಸ್ವಲ್ಪ ಬಿಡಬೇಕಾಗುತ್ತೆ. ಇದನ್ನು ಸ್ವಲ್ಪ ಒಂದು ಲೈನ್ವರೆಗೂ ನೀವು ಈ ಥರ ಬಿಡಬೇಕು. ಅಂದರೆ ಇವಾಗ ನೋಡಿ ಫುಲ್ ಓಪನ್ ಆಯಿತು. ಇವಾಗ ನೋಡಿ ಈ ಥರ ಮಾಡ್ಕೋಬೇಕು ನಾವು. ಡಬಲ್ ಪಾರ್ಟ್ಸ್ಗಳನ್ನು ಆಯಿತು. ಇದರಲ್ಲಿ ನಾವು ಮುಂದೆ ಏನು ಮಾಡಬೇಕನ್ನೋದನ್ನು ನಾನು ನಿಮ್ಮ ಮುಂದೆ ತೋರಿಸ್ತೀನಿ. ಬನ್ನಿ. ನೋಡಿ, ಇವಾಗ ನಾನು ಬಳೆಗಳನ್ನು ಈ ಥರ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಸದ್ಯಕ್ಕೆ ಇವಾಗ ಇಷ್ಟೇ ಇರೋದು. ನಾನು ಇನ್ನೊಂದು ಮನೆಯಲ್ಲಿದೆ ಅದು. ನಾನು ಇವಾಗ ಎಷ್ಟಿದೆ ಅಷ್ಟು ಬಳೆಗಳನ್ನು ನಾನು ನಿಮ್ಮ ಮುಂದೆ ತೋರಿಸ್ತೀನಿ. ನೋಡಿ, ಇವಾಗ ಈ ಥರ ನಾನು ಅದು ಬಳೆ ಸ್ಟ್ಯಾಂಡ್ ಫುಲ್ ಆದಮೇಲೆ ಈ ಥರ ದಾರಕ್ಕೆ ಹಾಕಿ ಕಟ್ಕೊಂಡಿದ್ದೀನಿ. ಈ ಥರ ಹಾಕಿದ್ರೆ ನಾವು ಎಲ್ಲಿ ನೇತಾಕಿದ್ರೆ ಅದು ಬಿದ್ದು ಹೋಗಿ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಈ ಟ್ರಿಕ್ಕನ್ನು ಯಾಕೆ ಯೂಸ್ ಮಾಡಬಾರ್ದು. ಆಮೇಲೆ ಈ ಪ್ಲಾಸ್ಟಿಕ್ಗಳನ್ನು ನಾವು ಅಲ್ಲಿ ಇಲ್ಲಿ ಎಸೆದಾಡೋದಕ್ಕಿಂತ ಮುಂಚೆ ಈ ಥರ ನಾವು ವೇಸ್ಟ್ ಆಗಿರುವಂಥ ಪ್ಲಾಸ್ಟಿಕ್ಗಳನ್ನು ನಾವು ಮನೆಯಲ್ಲಿ ಬಳಕೆ ಮಾಡ್ಕೋಬೇಕು. ಅದು ಯಾವ ಥರ ಅಂತ ನೋಡೋಣ ಬನ್ನಿ. ಇವಾಗ ನಾವು ಏನು ಮಾಡಿದ್ವಿ, ಬಾಟಲ್ಗಳನ್ನು ಈ ಥರ 2 ಭಾಗವನ್ನಾಗಿ ಕಟ್ ಮಾಡ್ಕೊಂಡ್ವಿ, ಗೊತ್ತಾಗ್ತಿರ್ಬೇಕು. ಇವಾಗ ನೋಡಿ, ಈ ಥರ 2 ಬಾಟಲ್ಗಳನ್ನು ಇಲ್ಲಿ ನಾವು ಸ್ವಲ್ಪ ಕೆಳಗಡೆ ಸ್ವಲ್ಪ ಬಿಟ್ಟಿರಬೇಕು. ಅಂದರೆ ಫುಲ್ ಕಟ್ ಆದರೆ ಇವು ಪಾರ್ಟ್ಸ್ಗಳನ್ನು ಬೇರೆ ಬೇರೆ ಆಗುತ್ತೆ. ಹಾಗಾಗಿ ಈ ಥರಗಳನ್ನು ಬಿಟ್ಟಿರಬೇಕು. ನೋಡಿ, ಇವಾಗ ಇಲ್ಲಿ ನಾನು ಬಳೆಗಳನ್ನು ಜೋಡಿಸ್ತಾ ಬರ್ತೀನಿ. ನೋಡಿ, ಇವಾಗ ಈ ಥರ ನೋಡಿ, ಇವಾಗ ಫುಲ್ಲಾಗಿ ಈ ಥರ ಬಳೆಗಳನ್ನ ನಾವು ಹಾಕೊಂಡು ಬರ್ತೀವಿ.
ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಬಿದ್ದರೂ ಕೂಡ ಒಡೆಯಲ್ಲ. ಆಮೇಲೆ ನೀವು ಎಲ್ಲ ಊರಿಗಾದರೂ ಹೋಗಬೇಕಾದ್ರೆ ನಾವು ಅಲ್ಲಿ ಇಲ್ಲಿ ಬಾಕ್ಸ್ಗಳಿಗೆ ಹಾಕೋಕ್ಕಿಂತ ಮುಂಚೆ ಈ ಥರ ನಾವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿದ್ರೆ ನಾವು ಎಷ್ಟು ದೂರ ಆಗಲಿ ಎಷ್ಟು ದಿನಗಳಾಗಲಿ ಕ್ಯಾರಿ ಮಾಡಿದ್ರೂ ಕೂಡ ಈ ಬಳೆಗಳನ್ನು ಒಡೆಯಲ್ಲ. ಈ ಥರ ಹಾಕ್ಕೋಬೇಕು. ನಾವು ಬಾಟಲಲ್ಲಿ ಈ ಥರ ಜೋಡಿಸ್ತಾ ಬರಬೇಕು. ನಿಮಗೆ ಕಾಣಿಸ್ತಿರಬೇಕು. ಇವಾಗ ನೋಡಿ ಈ ಥರ ಹಾಕ್ಕೋಬೇಕು. ನೋಡಿ ಇವಾಗ ಈ ಥರ ಕಲರ್ ಬಳೆಗಳನ್ನು ಇಲ್ಲಿ ಬೇರೆ ಇದೆ, ಇಲ್ಲಿ ಬೇರೆ ಇದೆ, ಇಲ್ಲಿ ಬೇರೆ ಇದೆ, ಇಲ್ಲಿ ಬೇರೆ ಇದೆ, ಈ ಥರ ಕಲರ್ಸ್ಗಳ ಬಳೆಗಳನ್ನು ನಾವು ಈ ಥರ ಹಾಕ್ಕೊಂಡು ಆಮೇಲೆ ಇಲ್ಲಿ ಓಪನ್ ಆಗಿರುತ್ತಲ್ಲ ಇದನ್ನು ನಾವು ಜೋಡಿಸ್ಕೊಂಡು ಆಮೇಲೆ ಇದು ಕ್ಯಾಪನ್ನು ಎಸೆಯಕ್ಕೆ ಹೋಗಬೇಡಿ. ಈ ಕ್ಯಾಪನ್ನು ನಾವು ಏನು ಮಾಡಬೇಕು, ಇದಕ್ಕೆ ಅಂಟಿಸಬೇಕು. ಅಂದರೆ ಮತ್ತೆ ಕ್ಲೋಸ್ ಮಾಡಿಬಿಡಬೇಕು. ನೋಡಿ ಇವಾಗ ಈ ಥರ ಮಾಡಿದ್ರೂ ಬೀಳಲ್ಲ. ಆಮೇಲೆ ಈ ಥರ ಮಾಡಿದ್ರೂ ಸೌಂಡ್ ಬರಲ್ಲ, ಏನಿಲ್ಲ. ನೀವು ಇವಾಗ ಬಳೆಗಳನ್ನು ಈ ಥರ ಹಾಕ್ಕೊಂಡು ನೀವು ಕ್ಯಾರಿನೂ ಮಾಡ್ಬೋದು. ಇಲ್ಲಿ ದಾರ ಕಟ್ಕೊಂಡು ಮನೆಯಲ್ಲಿ ಹ್ಯಾಂಗ್ ಕೂಡ ಮಾಡ್ಬೋದು. ನೋಡಿ ಯಾವ ಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೀವೇ ನೋಡಿ ಈ ಥರ ಪ್ಲಾಸ್ಟಿಕ್ಸ್ಗಳನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ವೇಸ್ಟ್ ಮಾಡಿದ್ರೆ ಈ ಥರ ಪ್ರಾಡಕ್ಟ್ಸ್ಗಳನ್ನು ನಾವು ಯೂಸ್ ಮಾಡ್ಕೋಬೋದು. ಆಮೇಲೆ ನಾವು ಈ ಥರ ಮಾಡ್ಕೋಬೋದು. ನೋಡಿ ಇಲ್ಲಿ ನಾವು ಕ್ಯಾಪನ್ನು ಮತ್ತೆ ಉಲ್ಟಾ ಕ್ಲೋಸ್ ಮಾಡಬೇಕು. ಈ ತರಹ ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಅನಿಸುತ್ತಲ್ವ ಇದು. ನೋಡಿ ಇವಾಗ ಈ ಥರ ಮಾಡಿದ್ರು ಬೀಳಲ್ಲ, ಸೌಂಡ್ ಕೂಡ ಬರಲ್ಲ, ಏನಿಲ್ಲ. ನೀವು ಆರಾಮಾಗಿ ಬಾಕ್ಸಿಗೆ ಹಾಕೋಕ್ಕಿಂತ ಮುಂಚೆ, ಅಂದರೆ ಬಾಕ್ಸಿಗೆ ಹಾಕಿದ್ರೆ ನಮಗೆ ಬಾಕ್ಸನ್ನು ಈ ಥರ ಶೇಕ್ ಆಗಿ ಒಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ ಈ ಥರ ಬಾಟಲ್ಗಳಲ್ಲಿ ಜೋಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಈ ಮೊದಲೆಲ್ಲ ಜೋಡಿಸ್ಕೊಂಡು ನಂತರ ನಾವು ಏನು ಮಾಡಬೇಕು, ಈ ಕ್ಯಾಪನ್ನು ಮತ್ತೆ ಕ್ಲೋಸ್ ಮಾಡಿಬಿಡಬೇಕು. ನೋಡಿ ಚೆನ್ನಾಗಿ ಅನಿಸುತ್ತಲ್ವ ಇದು. ಇಷ್ಟ ಆಯಿತಾ ನಿಮಗೆ ಈ ವಿಡಿಯೋನ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾವುದಾದ್ರ ಬಗ್ಗೆ ವಿಡಿಯೋಗಳನ್ನು ಬೇಕಾದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.